ಹೌದು. ಸಂತೋಷದಿಂದ ಆನಂದದಿಂದ ಮಾತನಾಡಬೇಕಿತ್ತು. ಅಷ್ಟು ನಿನ್ನ ವೈಭವ ಇದೆ. ಒಂದೆಡೆಯಲ್ಲಿ ನಿನ್ನದಾದಂತಹ ದೈತ್ಯರ ಬಲ, ಮತ್ತೊಂದೆಡೆಯಲ್ಲಿ ನಿನಗೆ ಬೇಕಾದ ಸೇವಕರ ಎಲ್ಲವೂ ಇಟ್ಟುಕೊಂಡು ಇಷ್ಟು ವೈಭವವಾದ ನಿನ್ನ ಈ ಗದ್ದುಗೆಯಲ್ಲಿ ನೀನು ಇಟ್ಟುಕೊಂಡು ಯೋಗ್ಯತವಾದಂತಹ ಒಡ್ಡೋಲಗವನ್ನು ನೀನು ಹೌದು. ಆ ಒಡ್ಡೋಲಗದ ಮಧ್ಯದಲ್ಲಿ ನಾನು ಕಾಣಿಸಿದೆ. ಎಷ್ಟು ಆನಂದದಿಂದ ಆನಂದಿಸಿದೆ. ಅಷ್ಟು ಆನಂದ ಇದ್ರೂ ನಿನ್ನ ಮುಖವನ್ನು ಅವಲೋಕನ ಮಾಡುವಾಗ ಅದೇನೋ ಒಂದು ಚಿತ್ತ ಆವರಿಸಿದಾಗ ನಾನು ಗಮನಿಸಿದೆ. ಹೌದು. ಹಳ್ಳಿಯಲ್ಲಿ ಒಂದು ಮುಳ್ಳು ಚುಚ್ಚಿದ್ರೆ ಎಷ್ಟು ನೋವಾಗುತ್ತದೆ ಅಂತ ನೋವಿನ ಒಂದು ಅನುಭವ ನಾ ಗಮನಿಸಿದೆ. ಆ ನೋವನ್ನು ಹೇಳುವುದೇ ಬೇಡವೆ ಎಂಬ ಹಾಗೆ ನೀವು ಯೋಚಿಸುತ್ತಾ ಅಳುವನ್ನು, ನೋವನ್ನು, ಆತಂಕವನ್ನು, ಉದ್ವೇಗವನ್ನು ಎಲ್ಲವನ್ನು ನುಂಗಿಕೊಂಡು ಅದನ್ನು ನಾನು ಗಮನಿಸಿದೆ. ಯಾವ ಕಾರಣಕ್ಕೂ ನಿನ್ನಲ್ಲಿ ಇರುವಂತಹ ಆ ನೋವನ್ನು ನೀನು ಮುಚ್ಚಿ ಇಡಬೇಡ. ಅದನ್ನು ನನ್ನ ಮುಂಭಾಗದಲ್ಲಿ ಬಿಟ್ಟಿಡು. ನವಮಂಡಲದಲ್ಲಿ ಪುಷ್ಪಾರ್ಚನೆಯನ್ನು ಆಗಿ ಸ್ವಲ್ಪ ಸ್ವಲ್ಪ ಮಳೆಗಳು ಬರುತ್ತಾ ಇದೆ. ಇದನ್ನು ಕಂಡಾಗ ನನ್ನ ಜೀವನದಲ್ಲಿ ಯಾವುದೋ ಒಂದು ರೀತಿಯಾಗಿರುವಂತಹ ಅಸನ್ಮುಖವಾಗುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾನು ಭಾವಿಸಿಕೊಂಡೆ. ನನ್ನನ್ನೇ ಕಂಡಂತಹ ಹೊತ್ತಿನಲ್ಲಿ ನನ್ನನ್ನು ನೀನು ಉಪಚರಿಸಿದರೂ ಕೂಡ ನಿನ್ನ ಮುಖ ಎನ್ನುವುದು ಕಂದಿ ಹೋಗಿದೆ ಎನ್ನುವಂತಹ ಮಾತನ್ನು ಆಡುತ್ತಾ ಇದ್ದೀರಿ. ಸ್ವಾಮಿ, ಏನು ಮಾಡುವುದು ಹೇಳಿ? ಏನಾಯ್ತು? ನಮ್ಮದೇ ಆಗಿರುವಂತಹ ಗರುಡಪುರವನ್ನು ಏರಬೇಕಾಗಿರುವನು ನಾನಲ್ಲ ಸ್ವಾಮಿ. ನಮ್ಮದೇ ಆಗಿರುವಂತಹ ತೀರ್ಥರಪರಾಗಿರುವಂತಹ ತಾರಕ ಮಹಾರಾಜರು, ಅವರದೇ ಆಗಿರುವಂತಹ ಜೀವನದಲ್ಲಿ ದೇವತೆಗಳು ಬಂದು ಕಪಟ ರೀತಿಯಲ್ಲಿ ಅವರನ್ನು ವಧಿಸಿ ಹೋದರು. ಅವರದೇ ಆಗಿರುವಂತಹ 3 ಮಕ್ಕಳು ನಾವು ಮುಂಡಾಸುರ ಹಾಗೆ ಚಂಡಾಸುರ ಎನ್ನುವ ಹಾಗೆ ಕೊನೆಯವನಾಗಿರುವಂತಹ ಮುಂಡಾಸುರನು ನಾನಾಗಿದ್ದೇನೆ. ನಿಜವಾಗಿ ಹೇಳಬೇಕು ಅಂತಾದ್ರೆ ಈ ಪಟ್ಟಣವನ್ನ, ಈ ಪುರವನ್ನ ಏರುವವನು ನಾನಲ್ಲ, ನಮ್ಮ ಅಣ್ಣಂದಿರು ಏರಬೇಕಾಗಿತ್ತು. ಆದರೆ ಏನು ಮಾಡುವುದು? ದೇವತೆಗಳು ಗಂಧರ್ವರ ಮೂಲಕವಾಗಿ
ನಮ್ಮ ಅಣ್ಣಂದಿರನ್ನು ಕೊಲ್ಲುತ್ತಿರುವಂತಹ ಹೊತ್ತಿನಲ್ಲಿ ಅವರೆಲ್ಲರೂ ನಶಿಸಿ ಹೋದರು. ಆದರೆ ಬರಿದಾಗಿರುವಂತಹ ಸಿಂಹಾಸನ, ನಮ್ಮದಾಗಿರುವಂತಹ ಜನಸಮೂಹ ಇವರ ಮಾತನ್ನು ಕೇಳಿದಂತಹ ನಾನು ಈ ಪುರವನ್ನ, ಈ ಸಿಂಹಾಸನವನ್ನ ಏರಿದೆ. ಆದರೂ ಮನದ ಮೂಲೆಯಲ್ಲಿರುವಂತಹ ನೋವೊಂದು ಕಾಡುತ್ತಾ ಇದೆ ಸ್ವಾಮಿ. ನಮ್ಮದೇ ಆಗಿರುವಂತಹ ಜೀವನದಲ್ಲಿ ಆಗಿರುವಂತಹ ಈ ಅಘಾತವನ್ನು ದೂರ ಮಾಡಬೇಕು ಅಂತಾದ್ರೆ ಆ ದೇವತೆಗಳನ್ನ ಸರಿಪಡಬೇಕು, ಸ್ವರ್ಗಲೋಕವನ್ನ ಏರಬೇಕು. ಈ ಯೋಚನೆಯನ್ನು ನಾನು ಮಾಡುತ್ತಾ ಇದ್ರೆ ಇದಕ್ಕೆ ಹಾದಿ ಎನ್ನುವುದೇ ನನಗೆ ಕಾಣದಾಗಿ ಹೋಯಿತು. ನೀವು ಇಲ್ಲಿ ಭಜಿಸುನಿ ನಾಳಿ ಕೋತವನ ಕಂದ ನಿನ್ನ ಜೀವನ ಚರಿತ್ರೆಯನ್ನ ನೀನು ನನ್ನ ಮುಂಭಾಗದಲ್ಲಿ ಪ್ರಸ್ತುತಪಡಿಸಿ ಹೌದು ಪೂರ್ಣವಾಗಿ ನಾ ಅವಲೋಕನ ಮಾಡಿ ಆ ವ್ಯಥೆ, ಆ ಚಿಂತೆ ನಿನ್ನಲ್ಲಿ ಕಾಣಿದೆ. ನಿನ್ನ ಅಗ್ರಜರೆಲ್ಲ ಸ್ವರ್ಗಕ್ಕೆ ಹೋದವರು ಸ್ವರ್ಗದ ಅಧಿಕಾರವನ್ನು ಪಡೆಯಬೇಕು ಅನ್ನುವಂತ ಆಸೆಯಲ್ಲಿ ಹೌದು. ಆದ್ರೆ ಆ ಸ್ವರ್ಗದ ಅಧಿಕಾರ ಅವರ ಕೈಗೆ ಸಿಗದೆ ಅದರ ಬದಲಾಗಿ ಸ್ವರ್ಗದಲ್ಲಿ ಅವರ ಅವಸಾನವಾಗಿ ಇದು ನಿನಗೆ ಚಿಂತೆ ನಾನು ಗಮನಿಸಿದೆ. ಆದ್ರೆ ಒಂದು ಸಮಾಧಾನವನ್ನು ನಾವು ಏನು ಸ್ವಾಮಿ ಅದು? ಹುಟ್ಟು ಸಾವು ಅನ್ನುವಂಥದ್ದು ಈ ಮಧ್ಯ ಲೋಕದವರಿಗೆ ಅದು ಸರ್ವೇ ಸಾಮಾನ್ಯ. ಅದಕ್ಕೆ ಕರ್ಮ ಭೂಮಿ ಅಂತ ಹೇಳುವುದಿಲ್ಲ. ಹುಟ್ಟುವುದು ಈಗ ದೈತ್ಯರಾದ ನೀವು, ಮಾನವರಾದ ಮತ್ತೆ ಕೆಲವರು. ಹುಟ್ಟುವುದು ಯಾಕೆ? ಹುಟ್ಟುವುದು ಸಾಯುವುದಕ್ಕೆ. ಸಾಯುವುದು ಯಾಕೆ? ಸಾಯುವುದು ಮತ್ತೆ ಹುಟ್ಟುವುದಕ್ಕೆ. ಆದ್ರಿಂದಲೇ ಇರುವುದು, ಬರುವುದು, ಇರುವುದು, ಮತ್ತೊಂದು ದಿವಸ ಹೋಗುವುದು, ಇದು ಲೋಕವು. ಇದನ್ನು ಮೀರಿ ಮರ್ತ್ಯ ಲೋಕದವರಿಗೆ ವ್ಯವಹರಿಸಲಿಕ್ಕೆ ಆಗುವುದಿಲ್ಲ. ಯಾರು ಯಾವುದು ಮರ್ತ್ಯ ಲೋಕದಲ್ಲಿ ಶಾಶ್ವತ ಅಲ್ಲ. ಇವತ್ತು ಇದ್ದದ್ದು ನಾಳೆಗೆ ಇಲ್ಲ, ನಾಳೆಗೆ ಇದ್ದದ್ದು ನಾಡಿಗೆ ಇಲ್ಲ. ಕಳೆದ ವರ್ಷ ಇದ್ದದ್ದು ಈ ವರ್ಷಕ್ಕೆ ಇಲ್ಲ, ಈ ವರ್ಷಕ್ಕೆ ಇದ್ದದ್ದು ಬರುವ ವರ್ಷಕ್ಕೆ ನೋಡ್ತೇವೆ ಅನ್ನೋದು ಇಲ್ಲ. ಹೌದು ಸ್ವಾಮಿ. ಎಲ್ಲವೂ ಭಗವಂತನ ನಿನ್ನ ಆರಾಧ್ಯ ಮೂರ್ತಿಯಾದಂತ ಈಶ್ವರನ ಸಂಕಲ್ಪ. ಆ ಸಂಕಲ್ಪದ ಹಾಗೆ ಲೋಕದಲ್ಲಿ ಹಾಗೆ ನಿನ್ನಲ್ಲಿ ಕೂಡ ಹಾಗೆ ಆಯಿತು. ಸತ್ತವರಿಗಾಗಿ ಇದ್ದವರು ಅತ್ತರೆ ಸತ್ತವರು ಮತ್ತೆ ಮೇಲೆದ್ದು ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಅಳುತ್ತಾ ಇರುವುದಲ್ಲ, ಮತ್ತೆ ಆತಂಕವನ್ನ ಉದ್ವೇಗವನ್ನ ವ್ಯಕ್ತಗೊಳಿಸುವುದಲ್ಲ. ಏನು ದೈವೈಚ್ಛೆಯ ಹಾಗೆ ಅಂತ ನಾವು ಮತ್ತೆ ನಮಗೆ ಆದ ಅವಮಾನಕ್ಕೆ ಸೇಡನ್ನು ತೀರಿಸುವ ಬಗೆ ಹೇಗೆ? ಅದನ್ನೇ ಕಾಯುತ್ತಾ ಇದ್ದವರು ನಾನು. ನಿನಗೆ
ಆ, ಅಕ್ಕ ತಂಗಿಯರು. ಆ, ದ್ವಿತೀಯ ಮಕ್ಕಳು ನೀವು ದೈತ್ಯರು, ಹೌದು, ಆದಿತ್ಯ ಮಕ್ಕಳು ಅವರು ದೇವತೆಗಳು. ತಂಗಿಯ ಮಕ್ಕಳು. ಆ, ಹಾಗಾದ್ರೆ ಅಕ್ಕನ ಮಕ್ಕಳಾದಂತ ನಿಮಗೆ ಆ, ಸ್ವರ್ಗಲೋಕದಲ್ಲಿ ಹಕ್ಕು ಉಂಟು. ಉಂಟು. ಹಕ್ಕು ಉಂಟು. ಆ, ಆ ಹಕ್ಕನ್ನು ನೀನು ಸೆಳೆದುಕೊಳ್ಳಬೇಕು. ಆ, ಯಾಕೆ ಈ ಬೋಧನೆ ಹೇಳ್ತಾನೆ ಅಂದ್ರೆ, ಯಾಕೆ? ಈ ಕಾಲಕ್ಕೆ ಆ, ಸ್ವರ್ಗದಲ್ಲಿರುವಂತ ಹ್ಮ್, ದೇವೇಂದ್ರನಿಗೆ ಆ, ಸ್ವಲ್ಪ ಸೊಕ್ಕು ಕೂಡ ಉಂಟು. ಓ, ಆದ್ರಿಂದ ಅಕ್ಕನ ಮಕ್ಕಳಾದ ನೀವು ಆ. ಹಕ್ಕನ್ನು ಪಡೆಯಲಿಕ್ಕೆ ಅವರ ಸೊಕ್ಕನ್ನು ಮುರಿಬೇಕು. ಹೇಗೆ ಸ್ವಾಮಿ ಮುರಿಯುವುದು? ಅದು ಹೀಗೆ ಹೋಗಿ ಮುರಿಯುವುದಲ್ಲ. ಮತ್ತೆ ಅರಣ್ಯಕ್ಕೆ ಹೋಗಿ ಹೋಗಿ ನಿನ್ನ ಆರಾಧ್ಯ ಮೂರ್ತಿಯಾದಂತಹ ಆ, ಬ್ರಹ್ಮದೇವರು, ಓ, ಬ್ರಹ್ಮದೇವ ವರ ಕೊಟ್ಟೆ ಆ, ಹೇಳಿದ್ದು ನಾನು. ಹ್ಮ್, ನನ್ನ ಅಪ್ಪಯ್ಯ ಬ್ರಹ್ಮದೇವ. ಬ್ರಹ್ಮ ಮಾನಸ ಪುತ್ರ ಎಂಬ ಹಾಗೆ ನನಗೆ ಹೇಳುವುದು. ಹೌದು. ಆದ್ರಿಂದ ಬ್ರಹ್ಮನನ್ನು ನೀನು ಭಜಿಸಿ ಆ, ತಪವನ್ನು ಮಾಡಿ ಆತನನ್ನು ಭರಿಸಿಕೊ, ಆ, ಅವನನ್ನು ಒಲಿಸಿಕೊ. ಆ, ಬ್ರಹ್ಮದೇವರೇ, ಆ, ನನ್ನ ತಪಸ್ಸಿಗೆ ಬಂದೆಯಲ್ಲ, ಆ, ಸಾರ್ಥಕ ಆಯ್ತು. ಹ್ಮ್, ಆವಾಗ ನನ್ನ ಅಪ್ಪ ಹೇಳಿದ್ದಾರೆ, ಆ, ಕಳರಾಯ ನಿನಗೆ ಏನು ಬೇಕು ಕೇಳು. ಆ, ಬೇಕಾದ್ದು ಏನು ಅಂತ ನಿನಗೆ ಗೊತ್ತುಂಟು. ಹ್ಮ್, ಆದ್ರೂ ಸ್ವರ್ಗಕ್ಕೆ ಹೋಗಬೇಕಂತ ಉಂಟು. ಆ. ಸ್ವರ್ಗಕ್ಕೆ ಹೋಗುವಾಗ ಅವಕಾಶ. ಅವರಲ್ಲಿ ನಾನು ಕೇಳಬೇಕು. ಆದ್ರಿಂದ ಆ, ಅಷ್ಟು ಕೇಳಿದ್ರೆ ಆ. ನೀನು ಆದಷ್ಟು ಬೇಗ ಆ. ಸ್ವರ್ಗಕ್ಕೆ ನೀವು ಹೋಗ್ತೀವಿ. ದೇವಾ, ನನ್ನ ಮನದಲ್ಲಿ ಏನೋ ಒಂದು ಆಸೆ ಇತ್ತು. ಆ ಆಸೆಯನ್ನು ಮೂಡಿಸುವುದಕ್ಕೆ ಹೇಗೆ ಏನು ಮಾಡಬೇಕು ಎಂಬುದಾಗಿ ನಿಮ್ಮದೇ ಆಗಿರುವಂತಹ ನುಡಿಯಿಂದ ನಾನು ಕೇಳಿಕೊಂಡೆ. ತಡ ಮಾಡುವುದಲ್ಲ. ಆ, ನಿನ್ನನ್ನು ಸ್ವರ್ಗಕ್ಕೆ ಕಳಿಸ್ಬೇಕು ಅಂತಲೇ ಆ, ಒಳ್ಳೆದಾಯ್ತು ಸ್ವಾಮಿ, ನೀವು ಬರಬೇಕು. ನೀವು ಆಗಾಗ ಬರ್ತಾ ಇರಬೇಕು. ಆಯ್ತು, ಸಂತೋಷ ಆಯಿತು. ನೀವೇ ನಮ್ಮನ್ನು ಹರಿಸುವ ಮೂಲಕವಾಗಿ ಸೇರುತ್ತೇನೆ ಸ್ವಲ್ಪ. ಕಾನೂನು ಸೇರುತ್ತೇನೆ. ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸ್ತೇನೆ, ಮುಂದುವರಿತೇನೆ. ಘೋರವಾಗಿರುವಂತಹ ಕಾನೂನು ಸೇರಿದೆ. ಹರಿಯುತ್ತಿರುವಂತಹ ನೀರಿನಲ್ಲಿ ಶುದ್ಧವಾಗಿ ಮಿಂದುಕೊಂಡೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸುವುದಕ್ಕಾಗಿ ಯಾವ ಸ್ಥಳ ಎಂಬುದಾಗಿ ತಿಳಿದುಕೊಂಡು ಒಂದು ಸೇರಿದ್ದೇನೆ. ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ಓ ಬ್ರಹ್ಮದೇವಾಯ ನಮಃ, ಓ ಬ್ರಹ್ಮದೇವಾಯ ನಮಃ. ಓ ಬ್ರಹ್ಮದೇವ
ಮನಸ್ಸಿಗೆ ಬ್ರಹ್ಮದೇವ ಒಲಿದು ಬರುತ್ತಾ ಇಲ್ಲ. ಹಾಗಾದ್ರೆ ಏನು ಮಾಡಲಿ? ಮನರಪ್ಪಿ ನನ್ನದಾಗಿರುವಂತಹ ಈ ಮುಖವನ್ನು ಹೊತ್ತುಕೊಂಡು ನಮ್ಮ ಪುರವನ್ನು ಸೇರುವುದೇ ಸಾಧ್ಯವೇ ಇಲ್ಲ. ಬ್ರಹ್ಮದೇವ ಬರುವುದಿಲ್ಲ ಅಂತಾದ್ರೆ ಇಳಿದಂತಹ ಕತ್ತಿಯಿಂದ ನನ್ನ ಶಿರವನ್ನ ಕತ್ತರಿಸುತ್ತೇನಂತೆ. ಮೆಚ್ಚಿದೆ ಮೆಚ್ಚಿದೆ ಗಂಧಾರ ಜಡದ ತಪದಿಂದ ಕಿಚ್ಚನ್ನು ತಿರಳೋ ಕದಿ ಬೇಡಿಗೋ ಕಿಚ್ಚನ್ನು ತಿರಳೋ ಕದಿ ಬೇಡಿಗೋ ಮೆಚ್ಚಿದವರುಗಳ ನೀರಿಸೋ ಮೆಚ್ಚಿದೆ ಹೌದೇ ಸ್ವಾಮಿ, ನಿನ್ನದಾದಂತಹ ಘನತರವಾದಂತಹ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನಾದಂತಹ ನಾನೇ ಬೈದು ಹೋಗಿದ್ದೇನೆ. ನಮೋ ನಮಃ. ಹಾಗಾಗಿ ಕೇಳ್ತಾ ಇದ್ದೇನೆ, ಏನು ವರವನ್ನು ಬೇಕು ಕೇಳಿಕೋಗಿ. ಬ್ರಹ್ಮದೇವ ಎಲ್ಲ ಜನ ಫಲ ಬಂದೆನಗೆ ಮುದ ತಾಳಿಗೆ ಕಣ್ಣೆದುರಿಗೆ ಗೋಚರಿಸಿದೆ ತಂದೆ. ಧನ್ಯನಾದೆ, ಪಾವನವಾಯಿತು ನನ್ನ ಜೀವನ. ಸ್ವಾಮಿ, ಅನನ್ಯ ಭಕ್ತಿಯಿಂದ ನಿನ್ನನ್ನು ಭಜಿಸಿದೆ ಮೈದೋರಿದೆಯ ತಂದೆ. ಸ್ವಾಮಿ, ಏನು ಬೇಕು ನಿನಗೆ ವರ ಎಂಬುದಾಗಿ ಕೇಳಿದೆ. ಸ್ವರ್ಗಲೋಕವನ್ನು ಏರಬೇಕೆನ್ನುವಂತಹ ಮನಸ್ಸಾಗಿದೆ. ಸ್ವರ್ಗಲೋಕದಲ್ಲಿರುವಂತಹ ಸುರರನ್ನು ಓಡಿಸಬೇಕು ಅಂತಾದ್ರೆ ಕೇವಲ ನನ್ನದಾಗಿರುವಂತಹ ಶಕ್ತಿಯಲ್ಲ, ನಿನ್ನದಾಗಿರುವಂತಹ ವರ ಎನ್ನುವುದು ನನಗೆ ಬೇಕಾಗುತ್ತದೆ. ಹಾಗಾಗಿ 3 ಮೂರ್ತಿಗಳಿಂದಲೂ ಯಾವುದೇ ರೀತಿಗೆ ಇರುವಂತಹ ಮನುಷ್ಯರಿಂದಾಗಲು ಪ್ರಾಣಿಯಿಂದಾಗಲು ಮರಣವೇ ಬರದ ರೀತಿಯಲ್ಲಿ ನನಗೆ ಈ ವರವನ್ನು ದಯಪಾಲಿಸಬೇಕು ತಂದೆ, ದಯಪಾಲಿಸಬೇಕು. ಜಯಿಸುವುದು ನೀದು ಜನವ ತ್ಯಜಿಸುವುದು ಸಜ್ಜನ ಸತಿಯರ ಗಣಗನು ಮರಣವು ಸಜ್ಜನ ಸತಿಯರ ಗಣಗನು ಮರಣವು ನಿಜನವನ ಗುಣಯ ನಿಜಯನುದಿತ ಜನರ ಜಯಿಸುವುದು ನೀನು ಜನವ ತ್ಯಜಿಸುವುದು ಮರಣವೆಂಬುದು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ. 3 ಮೂರ್ತಿಗಳಂತಹ ನಮ್ಮಿಂದಲೂ ಮರಣ ಎಂಬುದು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹಾಗಾಗಿ ನೀನೇನೋ ವರವನ್ನು ಬೇಡಿದ್ದೆ. ಹೌದು, ಕೊಡುವುದು ನನ್ನ ಕರ್ತವ್ಯ. ಇಂದ್ರಾದಿ ಸುಮನಸರಿಂದಲೂ 3 ಮೂರ್ತಿಗಳಾದಂತಹ ನಮ್ಮಿಂದಲೂ ನಿನಗೆ ಮರಣವು ಬರುವುದಕ್ಕೆ ಸಾಧ್ಯವಿಲ್ಲ.
ಧನ್ಯನಾದೆ. ಆದರೆ ಸಜ್ಜನರನ್ನು ಯಾವತ್ತೂ ನೀನು ಪೀಡಿಸಬಾರದು. ಓಹೋ, ಹೌದಯ್ಯ. ಆ. ಪಂಚಮಹಾಪಾತಕಗಳನ್ನು ನೀನು ಎಸಗಬಾರದು. ಆ. ಪರ ಸತಿಯನ್ನು ನೀನು ಬಯಸಬಾರದು. ಪರಸತಿಯನ್ನು ಬಯಸಬಾರದು. ಹೌದು. ಆ, ಒಂದೊಮ್ಮೆಗೆ ಆ, ಪರ ನಾರಿಯನ್ನು ನೀನು ಬಯಸಿದೆ ಎಂದಾದರೆ ಆದರೆ ಅಂತಹ ನಾರಿ ರೂಪದಿಂದಲೇ ನಿನಗೆ ಮರಣ. ಓ. ಅಂತಹ ಅಯೋನಿಜೆಯಿಂದ ಮರಣ. ಹೌದೇ? ಹಾಗಾಗಿ ಆ. ಈ ಬಗ್ಗೆ ಎಚ್ಚರದಿಂದಿರು. ಆ. ಶುಭವಾಗಲಿ, ಮಂಗಲವಾಗಿ. ಧನ್ಯನಾದೆ. ಆ, ಬ್ರಹ್ಮದೇವ ಬಂದ ಬೇಡಿದಂತ ವರವನ್ನನ್ನು ಕೊಟ್ಟ. ಈ ಪ್ರಪಂಚದಲ್ಲಿ ಯಾವುದೇ ಗಂಡು ಮಕ್ಕಳಿಂದ ಮನುಷ್ಯರಿಂದ ನನಗೆ ಮರಣ ಇಲ್ಲ. ಸಂತೋಷಗೊಂಡಿ ಮನುಷ್ಯರಿಂದಲೇ ಮರಣ ಇಲ್ಲ ಅಂತಾದ್ರೆ ನಾರಿ ಮನೆಗಳು ಏನು ಮಾಡುತ್ತಾರೆ ಅಂದಾಗಲ್ಲ. ನೋಡೋಣ ನೋಡೋಣ. ಯಾರಲ್ಲಿ ಪ್ರಧಾನಮಂತ್ರಿಗಳೆಲ್ಲ ಬರಲಿ. ಮಂತ್ರಿ ಸೇನಾಧಿಪತಿಗಳಾಗಿ ನಮ್ಮ ಕರ್ತವ್ಯ. ಆದಷ್ಟು ಶೀಘ್ರವೇ ಬಂದು ಸೇರಿದ್ದೇವೆ. ಕರೆಸಿದ ಕಾರಣ ಏನು? ನಮ್ಮಿಂದ ಏನಾಗಬೇಕು? ಕೇಳಿ ಮಂತ್ರಿ. ನಿಮ್ಮದಾಗಿರುವಂತಹ ಮುಖವನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕಾರದ ಕಾರಣ ಇಷ್ಟೇ, ಬೇರೆ ಏನೂ ಅಲ್ಲ. ನಮ್ಮ ಹಿತವೈರಿಗಳೆನಿಸಿಕೊಂಡವರು ದೇವತೆಗಳು ಸ್ವರ್ಗಲೋಕವನ್ನು ಮುತ್ತಬೇಕು, ಸ್ವರ್ಗಲೋಕದ ಸಿಂಹಾಸನವನ್ನು ಪಡೆಯಬೇಕಂತ ಉತ್ಸಾಹ. ಅದಕ್ಕಾಗಿ ಏನು ನಿಮ್ಮ ಅಭಿಪ್ರಾಯ?
ಬಿಡ್ಬಾರ್ದು. ಇವನನ್ನು ನೋಡಿದ್ರೆ ಇವನ ಆಧಾರ ಎಲ್ಲಿಂಟು ಅಂತ ಗೊತ್ತಾಗ್ತದೆ. ಅವನ ಆಧಾರವನ್ನು ಆಚೆ ಕೈಯಲ್ಲಿ ಈಚೆ ಕೈ ಹೋಗ್ಲಿ ಹೋಗ್ಲಿ. ಇಟ್ಟಿದ್ದೇವೆ. ಎಂತದು? ಎಂತ ಎಲ್ಲಿಗೆ ಬಂದದ್ದು? ಇಲ್ಲಿಗೆ ಬಂದದ್ದು. ಇಲ್ಲಿಗೆ ಬಂದಾಗ ನನಗೆ ಕಾಣ್ತದೆ ಇಲ್ಲಿ. ಮತ್ತೆ ಕೇಳಿದ್ಯಾ ಓ, ಕೇಳಿದ್ಯಾ? ಕೇಳದೆ ಬಂದಿದ್ದೀರಲ್ಲ, ಯಾತಕ್ಕಾಗಿ ಬಂದದ್ದು? ನೀವು ಯಾರು? ಏನಾದ್ರೂ ಸಮಸ್ಯೆ ಉಂಟಾ? ಎಲ್ಲಿ ಇಲ್ಲಿಗೆ ನಾವು ನೀವು ಬರುವುದಕ್ಕೆ? ಈಗ ನಾವು ಯಾರು ಅಂತ ಬೇಕಾ? ಧೀರಕಾಸುರರು. ಹೆಸರು ಕೇಳಿದ್ದೆ ನಮ್ಮದು. ಇಲ್ಲಿ ಯಾ ಕೇಳಿದಾಗ ಉಂಟಲ್ಲ, ವೀರಕ ಧೀರಕ. ವೀರಕ ಧೀರಕ. ನೀವಿಬ್ಬರಿಗೆ ಪೆಟ್ಟಿಗೆ ಬಂದದ್ದು. ಇಲ್ಲಿಕ್ಕೆ ಎಂತದು ಹಾಗೆ ಕಾಣ್ತೇವ ನಾವು? ಬಂದದ್ದೆಲ್ಲಿಂದ ಗೊತ್ತುಂಟ? ನಿಮ್ಗೆ ವಿಷಯ ಹೇಳ್ತೇನೆ ಕೇಳು. ಇಲ್ಲಿಯವರೆಗೆ ಹಲವು ಜನ ಬಂದಿದ್ದಾರೆ. ಎಲ್ಲ ಬರುವುದು ತನ್ನ ಪೌರುಷವನ್ನು ಹೇಳುದು, ನಾನು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಅವರನ್ನು ತೆಗಿತೇನೆ, ಇವರನ್ನು ತೆಗಿತೇನೆ ಹೇಳುದು. ಕೊನೆಗೆ ಪೆಟ್ಟು ತಿಂದು ಹೋಗುದು. ಇದು ತನಕ ಯಾರು ಬಂದಿದ್ದಾರೆ ಗೊತ್ತಿಲ್ಲ. ನಾವು ಮಾತ್ರ ಈಗ ಬಂದದ್ದು ಭೂಲೋಕದಲ್ಲಿರುವಂತಹ ಗರಳಪುರದಿಂದ. ಯಾವ್ಪುರ? ಯಾವ್ಪುರ? ಗರಳಪುರ. ಗಳಗಳಪುರ? ಅಸಂಬದ್ಧ ಪ್ರಲಾಪಿ. ಗರಳಪುರ. ಗಳಗಳಪುರ ಅಲ್ಲ. ನಮ್ಮ ಪ್ರಭು ಯಾರು ಅಂತ ಗೊತ್ತುಂಟ? ಯಾರು? ಮುಂಡಕಾಸುರ. ಕಪಾಳಕ್ಕೆ ಬರ್ತೇನೆ. ಹುಲಿಯ ಹರಿಸಂತ. ನಿನಗೆ ಎಕ್ಕತನ? ನೀನು ಇಷ್ಟಿದ್ದಿ? ನನಗೆ ಎಕ್ಕಡಿದ್ರೆ ಎಕ್ಕಿನಲ್ಲಿ ಹೊಡಿತೇನೆ. ಮುಂಡಕಾಸುರ ಎನ್ನುವ ಹಾಗೆ ನಮ್ಮ ಪ್ರಭು. ಮುಂಡಕ? ಆ ಜನ ಬರ್ಲಿಲ್ವಾ? ಅವ್ರು ಯಾಕೆ ನಿನಗೆ? ಅಲ್ಲ, ಸ್ವಲ್ಪ ಮಾತಾಡ್ಲಿಕ್ಕೆ ಬಂದ್ರೆ ಒಂದು ಮೊದಲು ಕೂಡುತ್ತದೆ ಅಂತ ಆದ್ರೆ ನಮ್ಮಲ್ಲಿ ಮಾತಾಡು. ನಿಮ್ಮಲ್ಲಿ ಮಾತು. ಇಷ್ಟು ಮಾತಾಡುವ ನೀನು ಯಾರು ಅಂತ ಬೇಕಲ್ಲ? ನಾನು ಹ. ಇಲ್ಲಿಯ ಎಲ್ಲಿದ್ದು? ಇಲ್ಲಿದ್ದು. ಅಯ್ಯೋ, ದೇವೇಂದ್ರನಿಗೆ ಬಂದಂತಹ ಪ್ರಾರಬ್ಧವೇ ತಮ್ಮ. ನಮ್ಮ ಭೂಲೋಕದಲ್ಲಿ ದೇವೇಂದ್ರನಿಗೊಂದು ಪ್ರಚಾರ ಉಂಟು, ಸ್ವಲ್ಪದ್ದಲ್ಲ. ಅವ ಹಾಗಿದ್ದಾನೆ, ಹೀಗೆ ಇದ್ದಾನೆ, ಐರಾವತ ಏರ್ತಾನೆ, ಸಿಂಹಾವಿಷ್ಠುರದಲ್ಲಿ ಇರ್ತಾನೆ ಅಂತ. ಇವ ನೋಡಿದ್ರೆ ಗತಿಗೋತ್ರ ಇಲ್ಲದ ಮಾರಿ ಸಂತಾನ. ಇವನನ್ನು ಕಾಣುವುದಕ್ಕೆ ನಾವು ಬಂದದ್ದ. ಬೇರೆ ನಮಗೆ ಜನ ಇಲ್ಲ ಅಂತ ಇವನು ಗತಿ. ಎಂತ ನನಗೆ ಮಾತಾಡುದು? ಇದು ದೇವಲೋಕಕ್ಕೆ ಅಲ್ವಾ? ಮಾತಾಡ್ಲಿಕ್ಕೆ ದೇವಲೋಕಕ್ಕೆ ಇದು ಅಂದ್ರೆ ಎಂತದು? ಎಂತದ್ದು? ಎಂತದು? ಇದು ಕಾಣುದು ಎಂತದು? ದೇವಲೋಕದ ದ್ವಾರ. ದ್ವಾರಕ್ಕೆ ದ್ವಾರಕೀಶ. ಸತ್ತೋಗ್ಲಿಕ್ಕೆ. ಸತ್ತೋಗ್ಲಿಕ್ಕೆ ಇಲ್ಲಿ ಬರುದು ಯಾರು? ಓ, ನಿಮಗೆ ಸಾವಿಲ್ಲಲ್ಲ ಅಮೃತ ಕುಡಿದವರಿಗೆ. ಮತ್ತೆ ಭಾಷೆ ಇಲ್ಲದರ ಮಾತಾಡುದು. ನೀವೆಲ್ಲ ಬಂದು ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬಂದವರು ನಾವು. ಮತ್ತೆ ಯಾರು ಬೇಕು? ಹೋಗು. ನಿನ್ನ ಅಪ್ಪನನ್ನು ಕರಿ. ನನ್ನ ಅಪ್ಪ ಯಾರು ಬೇಕು ನಿಮಗೆ? ನಿನ್ನ ಅಪ್ಪ ಅಂದ್ರೆ ಊಟ ಹಾಕುವ ಅಪ್ಪ. ಊಟ ಹಾಕುವ ಅಪ್ಪ? ಹಾ. ವಿಷಯ ಯಾಕೆ? ನೀನು ಹೋಗುದಿಲ್ಲ ಅಂತ ಅದೇ ನನ್ನಲ್ಲಿ ಅಲ್ಲ, ಅಪ್ಪ ಯಾಕೆ ಅಂತ ಬೇಕು ನನಗೆ? ಬೇಕು. ಯಾಕೆ? ನಮ್ಮ ಪ್ರಭು. ಇದೆಯಲ್ಲ ದೊಡ್ಡ ಮನುಷ್ಯ. ಯಾರು ನೀನು? ನಮ್ಮ ಪ್ರಭು. ಪರ್ಪು. ನೀನು ಅದಕ್ಕೆ ಹುಟ್ಟಿದವನು ಎಂತದು? ಎಲ್ಲ ಅಲ್ಲ, ಇಲ್ಲಿಂದ ಅಲ್ಲಿಗೆ ಹೋದವನು. ಎಂತದು ಪರ್ಪುಗಳು? ಪ್ರಭು. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಸ್ವರ್ಗಲೋಕದ ಪಟ್ಟ ಎನ್ನುವುದು ಗರಳಪುರದ ಅರಸನಾಗಿರುವಂತಹ ಮುಂಡಕಾಸುರನಿಗೆ ಕೊಡಬೇಕು. ಇಲ್ಲದಿದ್ರೆ ಕೊಡದಿದ್ದಲ್ಲಿ ಎಳೆದು ಹಾಕಿ ಏರುತ್ತೇವೆ. ಏನು ಮಾಡ್ತೀವಿ? ನಾನು ಎಲ್ಲಿರುವುದು? ಯಾಕೆ? ಯಾಕೆ ಇರುವುದು ನೀನು? ನನ್ನನ್ನು ಎದುರಿಸಿ ಮುಂದೆ ಹೋಗ್ಬೇಕು. ಹೋದೆ ಅಂತಾದ್ರೆ ನಿಮ್ಗೆ ಅಲ್ಲಿ ಏನಾದ್ರೂ ವ್ಯವಸ್ಥೆ? ನಿನ್ನನ್ನು ಎದುರಿಸಬೇಕಲ್ಲ, ಇವನನ್ನು ಎದುರಿಸಬೇಕು. ಸುಳ್ಳು ಹಾಕಿ ಎದುರಿಸುತ್ತ ಇವನನ್ನು. ಹೌದು. ಅದು ಹಾಕ್ಲಿಕ್ಕಿಲ್ಲ. ಎಂತದು? ನಿನಗೆ ಎಂತದ್ದು ಬೇಕೀಗ?
ನನ್ನ ಜೊತೆ ಎದುರಿಸ್ಬೇಕಲ್ಲ. ಏ ಬಡಿ ಅವನಿಗೆ, ಅವರಿಗೆ ನೀವು ಬೇಕಾ? ಬಡಿ ಬಡಿ ಅವನಿಗೆ, ಅವರಿಗೆ ಕಡೆ ಸಾಕು. ಬಡಿ. ಮಾತಾಡಿದ್ರೆ ತುಂಬ ಮಾತಾಡ್ತಾನೆ ಅವ. ಅವ ಅದಕ್ಕೆ ಅಂತ ಇರುವುದಾ? ಹೌದಾ? ಮಾತಾಡಲಿಕ್ಕೆ ಬಿಡಬಾರ್ದು. ನಮಗೆ ಆದಷ್ಟು ಬೇಗ ಸ್ವರ್ಗಲೋಕದ ಬಟ್ಟೆ ಎಲ್ಲ ನೋಡೋಣ. ಸ್ವಾಮಿ ನಿಮ್ಗೆ ನೀನು ದ್ವಾರಕೆಯಲ್ಲಿ ದ್ವಾರ ಕಾಯುವವ ಸ್ವಾಮಿ. ಬಾಗಿಲ ಬೆಟ್ಟ ನಿಮ್ಮ ಅಪ್ಪನಂತೆ. ಏನು ನಿಮ್ಮ ನನ್ನ ಅಪ್ಪಣೆ ನಿಮ್ಮ ಅಂತ ಅಪ್ಪಣೆಯಂತೆ ಕಾಯ್ತಾ ಇದ್ದ ಸ್ವಾಮಿ. ದ್ವಾರಕೀಶ. ದ್ವಾರಕೀಶ ಈಗ ಕಾಯ್ತಿರುವಂತ ಸಂದರ್ಭದಲ್ಲಿ ಸ್ವಾಮಿ ನೀನು ದ್ವಾರದಲ್ಲಿದ್ದವ ಇಲ್ಲಿಗೆ ಹೇಗೆ ಬಂದೆ? ವಿಷಯ ಉಂಟು ಸ್ವಾಮಿ. ಏನು? ಈಗ ದೂರದಿಂದ ನೋಡ್ತೇನೆ, ಹ, ನಕ್ಸಲ್ ಸೇನೆ ಬರ್ತದೆ ಸ್ವಾಮಿ. ಏನು? ನಕ್ಸಲ್ ಸೇನೆ 4 ಸಾಲು ಬಾರಿ ಸೇನೆ. 4 ಬಾರಿ ಸೇನೆ, 4 ಸಾಲು ಬಾರಿ ಸೇನೆ. ಓಹೋ ಹೋ ಹೋ. ಹೌದು ಸ್ವಾಮಿ. ಯಾರಿಂದ ಏನು ಎಂಬ ಹಾಗೆ ವಿಚಾರಿಸಿದ್ಯಾ? ಕೆಳಗಿದ್ದು ಗಳಗಳಪುರ ಅಂತೆ. ಏನು? ಕೆಳಗಿದ್ದು ಗಳಗಳಪುರ ಅಂತ. ಅದ್ಯಾವುದು ಹೊಸತ್ತು? ನನ್ಗೆ ಹಾಗೆ ಕೇಳಿತು ಸ್ವಾಮಿ. ಕರಳಪುರ. ಕರಳಪುರ. ಓಹೋ ಹೋ ಹೋ. ಹೌದು ಸ್ವಾಮಿ. ಅವ್ರಿಗೆ ಏನಂತ ಏನಾದ್ರು ಬೇಕಿತ್ತ? ಅದು ಮುಂಡಕ ಅಂತೆ. ಹ? ಮುಂಡಕ. ಮುಂಡಕ. ಮುಂಡಕಾಸುರ. ಮುಂಡಕಾಸುರ. ಹೌದು ಸ್ವಾಮಿ. ಅಲ್ಲಿಯ ನಾಯಕ. ಅಲ್ಲಿದ್ದ ನಾಯಕ ಸ್ವಾಮಿ. ಹೌದು ಸ್ವಾಮಿ. ಸ್ವರ್ಗಕ್ಕೆ ಬಂದಿದ್ದಾನೆ. ಸ್ವರ್ಗಕ್ಕೆ ಬಂದ ಸ್ವಾಮಿ. ಏನಂತೆ? ನಿಮ್ಗೆ ಈ ಸಲ ಸಿಮ್ಮು ಕೊಡ್ಬೇಕಂತೆ ಸ್ವಾಮಿ. ಏನು? ಸಿಮ್ಮು ಕೊಡ್ಬೇಕಂತೆ. ಸಿಂಹಾಸನ. ಸಿಂಹಾಸನ. ನನ್ನ ಸಿಂಹಾಸನ ಅವನಿಗೆ ಬೇಕು. ಬೇಕಂತೆ ಸ್ವಾಮಿ. ನೀನೇನು ಪ್ರತೀಕಾರ ಪ್ರತಿ ಉತ್ತರ ಕೊಡ್ಲಿಲ್ವಾ? ಕೊಡ್ಬೇಕಂತೆಲ್ಲ ಅಲ್ಲಿ ನಿಂತದ್ದು ಸ್ವಾಮಿ. ಏನು ಮಾಡಿದೆ? ಇನ್ನು ಸ್ವಲ್ಪ ಆದ್ರೂ ತಿಂದಿದ್ದೇನಲ್ಲ, ಹಾ, ಹಾಗಾಗಿ ಎದುರಿಸಿದೆ. ಉಪ್ಪು ತಿಂದಿದ್ಯಾ? ಉಪ್ಪು ತಿಂದಿದ್ದೇನೆ. ಋಣ ಉಂಟು ನಿನಗೆ. ಋಣ ಉಂಟು. ಅದಕ್ಕೆ ವಿಚಾರಿಸಿದೆ. ಹಾ, ಎಂತನ ಏನು? ಮರ್ಯಾದೆ ಬಿಟ್ಟವನೇ, ಮಾನ ಬಿಟ್ಟವನೇ. ಒಳಗೆ ಮಾತಾಡ್ತಾನೆ. ಯಾರಲ್ಲಿ ಮಾತಾಡ್ತಾನೆ? ಆ ಟಿವಿ ಸ್ವಾಮಿ. ಅಲ್ಲಿ ಅಲ್ಲಿ ಅವನಲ್ಲಿ ತೋರಿಸಿದ್ದು. ಹಾ ಹಾ, ವಿಚಾರಿಸಿದೆ ಸ್ವಾಮಿ. ಅಷ್ಟೇ ತಡ ಗೊತ್ತು, ಹಾ. ಆಚೆಯಿಂದ ಬಿದ್ದದ್ದೇ ಗೊತ್ತು. ಯಾರಿಗೆ? ಅವನು ನನ್ಗೆ. ನಿನಗೆ ಬಿದ್ದ? ಹೌದು, ಬಿಡ್ಲಿಲ್ಲ. ಅವನು ಕೊಟ್ಟ, ನಾನು ಕೊಟ್ಟೆ. ಹಾ. ಅವನು ಕೊಟ್ಟ, ನಾನು ಕೊಟ್ಟೆ. ಹಾ. ಇಬ್ರು ಕೊಟ್ಟದೇ ಕೊಟ್ಟದ್ದು ಸ್ವಾಮಿ. ಅವರೇನು ಕೊಟ್ಟದ್ದು, ನೀನೇನು ಕೊಟ್ಟ? ಸ್ವಾಮಿ, ಹಾ. ಅವ ಕೊಟ್ಟದ್ದು ಪೆಟ್ಟು, ನಾನು ಕೊಟ್ಟದ್ದು ಸ್ವಾಮಿ. ಬಿಡು, ಬಿಡು, ಬಿಡು.
ತಲೆ ಕಡಿತೀನಿ ನೀನು. ಮುಚ್ಚುವಾಯ್. ಆ ಅಭ್ಯಾಸವನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ಈಗ ನೀನು ಬಂದೆಯ? ಹೌದು. ಒಂದು ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ಇಲ್ಲವಾದರೆ ಕ್ಷೀರವನ್ನು ಕುಡಿಯುತ್ತೇನೆ. ಎಲ್ಲರನ್ನು ಸೋಲಿಸುತ್ತ ಮುಂದೆ ಮುಂದೆ ಬರುತ್ತಾ ಇರುವವರನ್ನು ನೀನೆ. ಹೌದು. ನಿನ್ನನ್ನು ಕಂಡ ಕ್ಷಣವೇ ಅರ್ಥವಾಯಿತು, ಈ ಅಸುರ ಸಂತತಿಗೆ ಒಡೆಯ ನೀನೇ ಎಂಬ ಹಾಗೆ. ಹೌದು. ಕರಳಪುರದೊಡೆಯ ನೀನೇ ಅಲ್ವೇ?
ನೀತಿಯ ಪಾಠವನ್ನು ಹೇಳುತ್ತೇನೆ. ಏನು? ವ್ಯರ್ಥ ಆ, ಸುರ ಸಿಂಹಾಸನದ ಆಸೆಯಿಂದಾಗಿ ಆ, ದೇವಲೋಕದ ಮೇಲೆ ದಾಳಿಯನ್ನು ಮಾಡಿ ಆ, ನಮ್ಮನ್ನು ಸೋಲಿಸಬೇಕೆಂಬ ಆಸೆಯನ್ನು ಹೊತ್ತಿದ್ದೀಯ. ಆ. ಅದು ನಿನಗೆ ಬೇಡ. ಆ. ಬಂದ ಹಾಗೆ ಹಿಂದೆ ಹೋಗು. ಮುಚ್ಚುಮೈ. ಬಡಗುವ